ಉಪಿ ಸರ್, ನಾನು ಎಲ್ಲೋ ಒಂದು ಕಡೆಗೆ ಒಂದು ಮಾತು ಕೇಳಿದ್ದೆ, ಭಾಳ ಬ್ಯೂಟಿಫುಲ್ ಲೈನ್ಸ್ ಅದು ಅಮಿತಾಬ್ ಬಚ್ಚನ್ ಅವ್ರನ್ನ ಹೇಳಿದ್ದಾರೆ. ಪರಿಸ್ಥಿತಿ ಕುಚ್ ಬಿ ಹೋ ಅಪ್ಕ ಮನಸ್ಥಿತಿ ಠೀಕ್ ಕರನ ಚಾಹಿಯೆ. ಮನಸ್ಥಿತಿ ಪರಿಸ್ಥಿತಿ ಮೊನ್ನೆ ಮಾತಾಡಿದ್ವಿ ಯಾವುದೋ ಇದು ಎಂಥ ಅದ್ಭುತ ನೋಡಿ. ನನಗೆ ಈ ಶಿವಣ್ಣ ನೋಡಿದಾಗ ಯಾವಾಗಲೂ ನಾನು ಬರ್ತಾ ಅದನ್ನೇ ಮಾತಾಡ್ತಾ ಬಂದೆ. ನೀವು ಎಂಥ ಕಷ್ಟ ಸಂದರ್ಭದಲ್ಲೂ ಕೂಡ ಆ ಮನುಷ್ಯ ಪುಟದ ಹೇಳೋ ರೀತಿ ಇದೆಯಲ್ಲ ಸರ್, ಭಾಳ ಅದ್ಭುತ. ನನಗೆ ಈಗೊಂದು 9 ವರ್ಷ ಕೆಳಗಡೆ ಸರ್ ನನಗೆ ಬ್ರೈನಲ್ಲಿ ಹೆಮರೇಜ್ ಆಗಿಬಿಟ್ಟು ನನಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. 20 ದಿವಸ ನನಗೆ ಎಚ್ಚರ ಇರಲಿಲ್ಲ. 10 ಗಂಟೆ ಆಪ್ರೇಷನ್ ಆಗಿದೆ ನನಗೆ. ಆಮೇಲೆ ನನ್ನ ವೈಫಿಗೆ ಫೋನ್ ಮಾಡಿ, ರಾಧಿಕಂಗೆ ಪದೇ ಪದೇ ಫೋನ್ ಮಾಡಿ, ರಂಗನಾಥ್ ಹತ್ರ ಮಾತಾಡಬೇಕು, ನಾನು ಫೋನ್ ಕೊಡಿ ಎಂದು. ನಾನು ದೇವರಿಂದ ಎಚ್ಚರ ಬಂದು ಎರಡು ದಿವಸ ಆಗಿತ್ತು. ತುಂಬ ಪ್ರಶ್ನೆಗಳಿದ್ದು ನನಗೆ, ತುಂಬ ಪ್ರಶ್ನೆಗಳು. ಏನು ನಾನು ಎದ್ದೇಳ್ತೀನೋ ಇಲ್ಲೋ, ಮಾತಾಡ್ತೀನೋ ಇಲ್ಲೋ, ನನ್ನ ಕಥೆ ಏನು, ನಂದು ಭಯಂಕರ. ಫೋನ್ ಇಸ್ಕೊಂಡು ಅವ್ರು ಹೇಳಿದ್ದು ಒಂದೇ, ಯೋಚನೆ ಮಾಡಬೇಡಮ್ಮ, ಏನಾಗಲ್ಲ ನಿಮಗೆ. ನಾನು ಹೇಳಿದ್ದೀನಿ 10 ವರ್ಷ ನಿಮ್ಮದು, ನೀವು ಇನ್ನೂ ಹೆಂಗೆ ಆಗ್ಬಿಡ್ತೀರಿ ನೀವು. ದಿಸ್ ಇಸ್ ಮೈ ಪ್ರಾಮಿಸ್. ನೋಡ್ತಾ ಇರಿ, ನನಗೂ ಹಂಗೆ ಆಗಿತ್ತು, ಏನೂ ಆಗಲಿಲ್ಲ. ನನಗೆ ಉಪ್ಪಿ ಸರ್ ಅದನ್ನು ಕೇಳ್ತಿದ್ದಂಗೆ ನನಗೆ ಏನೋ ಒಂದು ರೋಮಾಂಚನ ಆಗ್ಬಿಡ್ತು ನನಗೆ ಅಂತ. ಅರೆ ನನಗೆ ಇವಾಗ ಅನಿಸುತ್ತೆ, ಈಗ ನನ್ನ ಕೇಸ್ ಇದೆಯಲ್ಲ, ಅದು ನನ್ನ ಸರ್ವೈವಿಂಗ್ ರೇಟು ಲೆಸ್ ದೆನ್ 5%. ಸೊ ನನಗೆ ಆಶ್ಚರ್ಯ. ಡಿಸ್ಚಾರ್ಜ್ ಮಾಡ್ಬೇಕಾದ್ರೂ ಕೂಡ ಡಾಕ್ಟ್ರ್ ಹೇಳಿದ್ದು, ನೀವು 10 ನಿಮಿಷ ನೀವು ಓದೋಕ್ಕಾಗಲ್ಲ ಅಂತ. 10 ನಿಮಿಷ ನೀವು ಓದೋಕ್ಕಾಗಲ್ಲ ನೀವು ಅಂತ. ಅದ್ರ ಮೇಲೆ ಸಾಧ್ಯನೇ ಇಲ್ಲ ನಿಮ್ಗೆ 10 ನಿಮಿಷದ ಮೇಲೆ ಓದೋಕ್ಕೆ ಅಂತ. ನೋಡಿ ಅಂತ ಇಲ್ಲೇ ಒಂದು ಇನ್ಸ್ಪಿರೇಷನ್ ಇದೆ ನೋಡಿ. ಸೊ ಆ ಥರದ್ದು ಇದು ಬಂದಿದ್ದು ನನಗೆ ಅನಿಸುತ್ತೆ ಶಿವಣ್ಣಂಗೂ ಆ ಥರ ಆಗಿತ್ತು. ಅಂದರೆ ಅವರೇನೋ ಮೆರವಣಿಗೆ ಹೋಗ್ಬೇಕಾದ್ರೆ ತಲೆ ತಾಕ್ಸ್ಕೊಂಡ್ಬಿಟ್ಟಿದ್ದು ನೋಡಿ, ಅದು ನನಗೆ ನ್ಯಾಚುರಲ್ ಆಗಿರೋದು, ಅವರಿಗೆ ತಲೆ ತಾಕ್ಸ್ಕೊಂಡಾಗಿತ್ತು. ನನಗೆ ಅನಿಸುತ್ತೆ ಶಿವಣ್ಣ ಆಮೇಲೆ ಅಪ್ಪುದಾದ್ಮೇಲೂ ಕೂಡ ಅವ್ರದ್ದು ಇಂಟರ್ವ್ಯೂ ಮಾಡಿದೆ ನಾನು. ಮೈ ಗಾಡ್, ಮೊನ್ನೆ ಕ್ಯಾನ್ಸರ್ ಆದಾಗಲೂ ನೋಡಿ, ಕೊನೆಗೆ ಅದು ಒಂದು ವಾರ 10 ದಿವಸ ಟೈಮ್ ಕೊಟ್ಟಿದ್ದಾರೆ. ಮನಸ್ಥಿತಿ ಹೆಂಗೆ ಸರ್? ಇಷ್ಟು ದಿನ ಕೇಳ್ತಿದ್ದೆ ಸರ್ ನಾನು, ಹೆಂಗಣ್ಣ ನೀವು ಮಾಡಿದ್ರಿ ಆ ಟೈಮಲ್ಲಿ, ಹೆಂಗಣ್ಣ ಅನ್ನಿಸ್ತಿತ್ತು ನಿಮಗೆ ಅಲ್ಲ. ನೆನ್ನೆ ಹೇಳಿದ್ರು, ಇಷ್ಟು ದಿನ ಹೇಳ್ಬೇಕಾದ್ರೆ ಅವ್ರು ಹೇಳೋದಿಲ್ಲಮ್ಮ, ನೀವೆಲ್ಲ ಧೈರ್ಯ ಕೊಡ್ತಾಯಿದ್ರಿ, ನೀವೆಲ್ಲ ಎಲ್ಲರೂ ಇದ್ರಿ. ಹಾಗೆ ನೆನ್ನೆ ಒಂದು ಮಾತು ಹೇಳಿದ್ರು, ಅರ್ಜುನ್ ನನಗೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಎಲ್ಲ ಮಾಡಬೇಕಾದ್ರೆ ಒಂದು ಅನ್ನಿಸ್ತು ನನಗೆ. ಈ ಮಿರರ್ ಹತ್ರ ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ, ನನ್ನ ಮೇಕಪ್ ಎಲ್ಲ ಪಕ್ಕದಲ್ಲಿತ್ತು. ಶಿವರಾಜ್ ಕುಮಾರ್, ಇದೇ ಲಾಸ್ಟ್ ಮೇಕಪ್ ಏನೋ ನೀನು ಹಾಕೋದು ಅಂತ ನನಗೆ ಮಿರರ್ ಕೇಳ್ದಂಗಿತ್ತು ಅರ್ಜುನ್. ನನ್ನ ಹತ್ರ ಹಂಗೆ ಮಾತಾಡಿದ್ರು, ನನ್ನ ಹತ್ರನೂ ಅದು ಮಾತಾಡ್ತಾ ಅವ್ರು ಹೇಳಿದ್ದು ಹೆಂಗಿತ್ತಂದರೆ, ಬೇಕಿತ್ತಣ್ಣ ಇದು ಸ್ವಲ್ಪ ರೆಸ್ಟ್ ಮಾಡ್ಬೋಯ್ತಲ್ಲ ಅಂತ ಹೇಳಿದ್ರೆ, ಅಲ್ಲ ನಾಡಿದ್ದು ಆಪ್ರೇಷನ್ ಇದೆ, ಹಿಂದೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲಲ್ಲ ಅನ್ನೋ ಥರ ಮಾತಾಡಿದ್ರು. ನನಗೆ ಅದಕ್ಕಿಂತ ಮುಂಚೆ ಈ ಸಿನಿಮಾ ಮುಗಿಸಿದ್ರೆ ಯಾರಿಗೂ ತೊಂದರೆ ಇಲ್ಲ, ನನಗೆ ಅಯ್ಯೋ ದೇವರೇ, ಈಗ ನಿಮ್ಮ ಬದುಕಿನ ಬಗ್ಗೆನೇ ಅಷ್ಟು ಪ್ರಶ್ನೆಗಳಿರೋವಂಥ ವ್ಯಕ್ತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಅಂದರೆ, ಅಪ್ಪ ನನಗೊಂಥರ ಅನ್ಸ್ಬಿಡ್ತು, ಏನು ರೆಸ್ಪಾಂಡ್ ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಆ ಮೇಕಪ್ಗೆ ಒಂದು ಎಮೋಷನ್ ಇರುತ್ತಲ್ಲ ಸರ್. ಹೌದು, ಇದಲ್ಲ ಆ ಮೇಕಪ್ ಇದು ಈ ಸ್ಕಿನ್ ಮೇಲೆ ಇದೇನಾ ಲಾಸ್ಟು, ಇನ್ಮೇಲೆ ನಾನು ಮೇಕಪ್ ಹಾಕಲ್ವಾ ಅಂತ ಶಿವರಾಜ್ ಕುಮಾರ್ ಅವ್ರಿಗೆ ಅನಿಸಿದೆ ಆ ಮೊಮೆಂಟ್. ಬಟ್ ನಮ್ಗೆ ಯಾರಿಗೂ ತೋರಿಸಿಲ್ಲ ಸರ್. ಇವಾಗ ಆ ಕ್ಯಾರೆಕ್ಟರ್ ಹೆಂಗೋ ರಿವೀಲ್ ಆಗಿದೆ, ಅದೆಲ್ಲ ಮಾಡಿ ಒಂದು ಮೊಮೆಂಟಲ್ಲಿ ಹಿಂಗೆ ಮಾಡ್ಬೇಕು ಸರ್. ಇದನ್ನ ಹೆಂಗೆ ಹೇಳ್ತೀರ ನೀವು ಅವ್ರ ಹತ್ರ ಸರ್? ಅವಕ್ಕೆ ಶಿವಣ್ಣನಿಗೆ, ಅಣ್ಣ ನೀವು ಇದೇನು ಮಾಡ್ಬೇಕು, ಏನಮ್ಮ ಮಾಡ್ಬೇಕು ಅಂದರು. ಅದೇ ಅಣ್ಣ ನೀವು ಹಿಂಗೆ ಮಾಡ್ಬೇಕಣ್ಣ ಅಂತಂದೆ. ಏನಮ್ಮ ಅಂದರು, ಹಿಂಗೆ ಮಾಡ್ಬೇಕಣ್ಣ, ಟೆಕ್ ಅಂತಂದರು. ಚಾನ್ಸೇ ಇಲ್ಲ. ಅವಾಗ ಏನೋ ಒಂದು ಹೇಳಿದ್, ವೆರಿ ಇಂಪಾರ್ಟೆಂಟ್ ಸೀನ್ ಒಂದು ಹೇಳಿ, ಕ್ಯಾಮ್ರಾ ನೋಡ್ಬಿಟ್ಟು ಹೇಳಬೇಕು ಏನೋ ಹೇಳಿದೆ. ಇಲ್ಲಮ್ಮ ಅದು ಕ್ಯಾಮ್ರಾ ಹಂಗೆ ನೋಡ್ದಂಗೆ ವರ್ಕ್ ಆಗಲ್ಲ, ನಾನು ಪಕ್ಕದಲ್ಲಿ ಇರ್ತಾನೆ ಆ ಕ್ಯಾರೆಕ್ಟ್ರಿಗೆ ಹಿಂಗೆ ಹೇಳ್ತೀನಿ ಅಂದರು. ನನಗೆ ಅವಾಗ ಗೊತ್ತಾಗಿಲ್ಲ, ಅವು ಎಡಿಟ್ ಮಾಡ್ಬೇಕಾದ್ರೆ ಅದು ಕರೆಕ್ಟ್ ಕಂಟಿನ್ಯೂಟಿಗೆ ಹೇಳಿದ್ದಾರೆ ಸರ್. ಹಿಂಗೆ ಹೇಳಿದರೆ ಅದು ಎಲ್ಲಿಗೋ ಬೇರೆ ಹೇಳ್ದಂಗೆ ಆಗಿರೋದು. ಆ್ಯಕ್ಚುಲಿ ಕಥೆನಲ್ಲಿ ಇಲ್ಲಿ ಹೇಳಬೇಕು, ಅವಾಗ ಅದು ಟೇಕ್ ಆಫ್ ಆಗಬೇಕು. ಅಂಥದ್ದೆಲ್ಲ ಡೀಟೇಲಿಂಗ್ ಆ ಮೂಮೆಂಟಲ್ಲಿ ನೆನಪಾಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸು ಅದಷ್ಟು ಸಿನಿಮಾ ಮಾಡಿರುತ್ತೆ. ಎಂಥ ಮನುಷ್ಯನಿಗೂ ಕಾಡ್ಬಿಡುತ್ತಲ್ಲ ಸರ್ ಕೆಲವು ಸಂದರ್ಭಗಳಲ್ಲಿ. ಅವ್ರ ಕ್ಯಾರೆಕ್ಟರ್ ಥರ ನೋಡ್ತಾರೆ ಅನ್ಸುತ್ತೆ. ಇವಾಗ ನಾವು ಹೇಳಿದ್ವಲ್ಲ ಆ ಥರ, ಏನು ಕ್ಯಾರೆಕ್ಟರ್ ಥರ, ಇದೊಂದು ಕ್ಯಾರೆಕ್ಟರ್ ಅಷ್ಟೇ ಅಂತ. ಅದಕ್ಕೆ ಆ ಪರಿಸ್ಥಿತಿ ಮನಸ್ಥಿತಿ ನೆನಪಾಯ್ತು ನನಗೆ. ಕರೆಕ್ಟ್. ಏನು ಎಂಥ ಪರಿಸ್ಥಿತಿ ಬಂದಾಗಲೂ ಎದ್ದೇಳೋ ಮನಸ್ಥಿತಿ ಇದೆ, ಮನಸ್ಥಿತಿ ಸಿಕ್ಕಾಬಿಟ್ಟೆ. ಅದಕ್ಕೆ ಅವ್ರು ಎನರ್ಜೆಟಿಕ್ಕು ಇದು ಅನ್ನೋದಲ್ವ, ಎದ್ದು ಬಿಡ್ತಾರೆ ಅವ್ರು ಹಂಗೆ. ತಲೆ ಕೆಡಿಸ್ಕೊಳ್ಳಲ್ಲ, ಪಿಟಾಕಮ್ಮ ಅನ್ನೋದು ಅದು ಗ್ರೇಟೆಸ್ಟ್ ಕೂಡ. ಅದು ಮಹಾನ್ ಯೋಗಿ ಥರ, ಅದು ಯೋಗಿ ಥರ.